ರಷ್ಯಾದ ಕಮಟ್ಕಾ ಪರ್ಯಾಯ ದ್ವೀಪದ ಬಳಿ ರಿಕ್ಟರ್ ಮಾಪನದಲ್ಲಿ 8.8 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ ಎಂದು ಜಪಾನ್ನ ಹವಾಮಾನ ಸಂಸ್ಥೆ ತಿಳಿಸಿದೆ. ಬೆಳಗ್ಗೆ 8:25ಕ್ಕೆ ಭೂಕಂಪನ ಸಂಭವಿಸಿದೆ ಮತ್ತು ಪ್ರಾಥಮಿಕವಾಗಿ 8ರ ತೀವ್ರತೆ ದಾಖಲಿಸಿದೆ ಎಂದು ಸಂಸ್ಥೆ ತಿಳಿಸಿದೆ. ಜಪಾನ್ನ ಪೆಸಿಫಿಕ್ ಕರಾವಳಿಯಲ್ಲಿ 1 ಮೀಟರ್ ವರೆಗೆ ಸುನಾಮಿ ಎಚ್ಚರಿಕೆ ನೀಡಿದೆ. ಆದರೆ ಇದುವರೆಗೆ ಯಾವುದೇ ಹಾನಿ ವರದಿಯಾಗಿಲ್ಲ. ದೇಶದ 4 ದೊಡ್ಡ ದ್ವೀಪಗಳ ಉತ್ತರ ಭಾಗವಾದ ಹೈಕೊಡೊದಿಂದ ಸುಮಾರು 250 ಕಿಲೋಮೀಟರ್ ದೂರದಲ್ಲಿ ಭೂಕಂಪನ ಸಂಭವಿಸಿದೆ. 19.3 ಕಿಲೋಮೀಟರ್ ಆಳದಲ್ಲಿ ಭೂಕಂಪನ ಸಂಭವಿಸಿದೆ ಎಂದು ಯುಎಸ್ ಭೂವೈಜ್ಞಾನಿಕ ಸಮೀಕ್ಷೆ ತಿಳಿಸಿದೆ. ಭೂಕಂಪನ ತೀವ್ರತೆ 8.7 ದಾಖಲಾಗಿದೆ ಎಂದು ಯುಎಜಿಸಿ ಹೇಳಿದೆ. ರಷ್ಯಾದಿಂದ ಯಾವುದೇ ತಕ್ಷಣದ ಮಾಹಿತಿ ಇಲ್ಲ. ಅಲಾಸ್ಕಾದಲ್ಲಿರುವ ರಾಷ್ಟ್ರೀಯ ಸುನಾಮಿ ಎಚ್ಚರಿಕೆ ಕೇಂದ್ರವು ಅಲಾಸ್ಕಾ ಅಲ್ಯೂಟಿಯನ್ ದ್ವೀಪಗಳ ಕೆಲವು ಭಾಗಗಳಿಗೆ ಸುನಾಮಿ ಎಚ್ಚರಿಕೆ ನೀಡಿತ್ತು ಮತ್ತು ಕ್ಯಾಲಿಫೋರ್ನಿಯಾ, ಒರೆಗಾನ್ ಮತ್ತು ವಾಷಿಂಗ್ಟನ್ ಮತ್ತು ಹವಾಯಿ ಸೇರಿದಂತೆ ಪಶ್ಚಿಮ ಕರಾವಳಿಯ ಕೆಲವು ಭಾಗಗಳಿಗೂ ಸಂದೇಶ ಕಳಿಸಲಾಗಿದೆ. ಟೋಕಿಯೋ ವಿಶ್ವವಿದ್ಯಾಲಯ ಭೂಕಂಪನಶಾಸ್ತ್ರ ಶಿನಿಚಿ ಸೈಕೈ ಪ್ರಕಾರ ಜಪಾನ್ ಮೇಲೆ ಸುನಾಮಿ ಪರಿಣಾಮ ಬೀರಬಹುದು ಎಂದಿದ್ದಾರೆ. ಪೆಸಿಫಿಕ್ ಬೆಂಕಿಯ ಉಂಗುರು ಎಂದು ಕರೆಯಲ್ಪಡುವ ಪ್ರದೇಶ ಭಾಗವಾಗಿರುವ ಜಪಾನ್ ವಿಶ್ವದ ಅತ್ಯಂತ ಭೂಕಂಪನ ಪೀಡಿತ ಪ್ರದೇಶಗಳಲ್ಲಿ ಒಂದಾಗಿದೆ.